ನೇತ್ರ ನೀನು ಸುಮ್ಮನೆ ಆತ್ರಗೆಟ್ಟ ಆಂಜನೇಯ ಆಡ್ದಂಗೆ ಆಡಿ ಆ ಸೂಜಿನ ಬೈದು ಎಲ್ಲ ಕೆಲಸ ಕಲಿಸ್ಬಿಟ್ಟೆ ಕಣೆ. ನೀನು ಆ ಥರ ಮಾತಾಡಬಾರ್ದಾಗಿತ್ತು. ಮತ್ತೆ ಇನ್ನು ಹೆಂಗೆ ಮಾತಾಡ್ಲಿ ಗೌರಿ, ನಾವು ಅಷ್ಟೆಲ್ಲ ಕಷ್ಟಪಟ್ಟಿವಿ. ಹೆಂಗಾದ್ರೂ ಮಾಡಿ ಅವಳು ಒಪ್ಸೋಣ ಅಂತ ನಾ ಏನೇನೋ ಮಾಡಿದ್ವಿ. ಆ ಮಲ್ಲಿಗೆ ಹಣ್ಣು ಹೂವು ಎಲ್ಲ ತಗೊಂಡೋಗಿ ಕೊಟ್ವಿ. ಅವಳ ಮಂತಕ್ಕೆ ಹೋದ್ವಿ. ನಮ್ಮ ಮಂತಕ್ಕೆ ಹೋಗ್ದಲೇನೆ ಅವಳ ಮಂತಕ್ಕೆ ಹೋಗಿ ನೋಡ್ಕೊಂಡು ಅವಳ ಹತ್ರ ಎಷ್ಟು ಕಾಡಿ ಬೇಡಿ ಹೇಳ್ಕೊಂಡ್ವಿ. ನಮ್ಮ ದುಃಖನ ಕಣ್ಣೀರು ಹಾಕಿದ್ವಿ. ಆದರೆ ಅಷ್ಟೆಲ್ಲ ಮಾಡಿದ್ರು ನೀರಲ್ಲಿ ಹೋಮ ಮಾಡೋ ಥರ ಮಾಡಿಬಿಟ್ಲಲ್ಲ ನಮ್ಮ ಪ್ರಯತ್ನ ಎಲ್ಲನ ಅಂತನ ಸೂಜಿ ಮೇಲೆ ನನಗೆ ಸಿಟ್ಟು ಬಂತು. ಅದಕ್ಕೆ ಬಾಯಿಗೆ ಬಂದಂಗೆ ಬೈದ್ಬಿಟ್ಟೆ. ಆದರೆ ಅವಳಿಗೆ ಈ ಥರ ಪ್ಲಾನ್ ಮಾಡ್ಕೊಂಡಿರ್ತಾಳೆ ಅಂತ ನನಗೇನು ಗೊತ್ತಿತ್ತು? ಹಿಂಗಂತ ಗೊತ್ತಿದ್ರೆ ನಾನು ಹಂಗೆಲ್ಲ ಮಾತಾಡ್ತಿರ್ಲಿಲ್ಲ. ಎಡಮ್ ಸೆಡಮ್ ಸುಮ್ಮನೆ ಆಗ್ತಿದ್ದೆ, ಹೋಗ್ಲಿ ಬಿಡು ಅಂತಾನ. ಅದಕ್ಕೆ ಮತ್ತೀಗ ಅವಳು ಪರೀಕ್ಷೆ ಮಾಡೋಣ ನಿನ್ನ, ಏನಂತಾಳೆ ಅದ್ರಲ್ಲಿ ಮಾಡಲ್ಲ ಅಂದ್ರೆ ಏನಂತಾಳೆ ಅಂತಾನ ಪರೀಕ್ಷೆ ಮಾಡಿರೋದು. ನೀನು ಅವಾಗೊಂದು ಸ್ವಲ್ಪ ತಾಳ್ಮೆ ವಹಿಸಿ ಆಯ್ತು ಬಿಡಮ್ಮ, ಏನು ಮಾಡೋಕ್ಕಾಗುತ್ತೆ ನಮ್ಮ ಕಷ್ಟನ ನಿನ್ನ ಹತ್ರ ಹೇಳಿದ್ರೆ ನೀನೇನು ಮಾಡ್ತೀಯ? ನಿನ್ನ ಕೈಲಿ ನಿನ್ಗೂ ಕಷ್ಟ ಐತೆ, ಮಾತಾಡೋಕ್ಕಾಗಲ್ಲ. ಇನ್ನೇನು ಮಾಡೋಕ್ಕಾಗುತ್ತೆ? ಆಗಿದ್ದಾಗೋಯ್ತು, ನೋಡೋಣ ಮುಂದೆ ಏನು ಮಾಡೋದು ಅಂತಾನ ಹೋಗ್ತೀವಿ. ನಮ್ಮ ಕಷ್ಟಕ್ಕೆ ಯಾರು ಆಗಲ್ಲ ಅಂತಾನ ಒಂದೀಟು ಕಣ್ಣೀರು ಹಾಕೊಂಡು ಒಂದಿಟ್ಟು ದುಃಖ ಆಗೈತಪ್ಪ. ಇವರಿಬ್ರಿಗೂ ನೋವು ಆಗುತ್ತೆ ಪಾಪ, ದುಃಖ ಪಡ್ತಾ ಇದ್ದಾರೆ ಅಂತಾನ ಮಲ್ಲಿಗೂ ಸೂಜಿಗೂ ಅನ್ಸೋ ಥರ ಮಾತಾಡಿದ್ರೆ ಅವಾಗ ಸೂಜಿಗೆ ಇವ್ರಿಗೆ ಸಹಾಯ ಮಾಡ್ಬೇಕಪ್ಪ ಅಂತ ಅನ್ಸೋದು. ನೀನು ಒಳ್ಳೆ ಮಾರಿ ಆಡ್ದಂಗೆ ಆಡ್ಬಿಟ್ಟೆ. ಅಯ್ಯೋ ನೀನು ಇಲ್ದಿದ್ರೇನಂತೆ, ನಿನಗಿನ ಬುದ್ಧಿವಂತರು ಹಿಂಗೆ ಹಿಂಗೆ ಅಂತಾನೆ ನೋಡ್ದ. ನೀನು ಎಲ್ಲ ಕೆಲಸ ಕೆಡಿಸ್ಬಿಟ್ಟೆ. ಈಗ ಏನು ಮಾಡ್ತೀಯ? ಹೆಂಗೆ ನಮ್ಮ ದುಡ್ಡು ತರಿಸ್ಕೊಂಬೋದು ಈಗ ಅವನ ಹತ್ರ? ಅಯ್ಯೋ ಬಿಡೇ ಗೌರಿ, ಏನು ಅವಳೊಬ್ಳೇ ಬುದ್ಧಿವಂತಲಲ್ಲ, ನಮಗೂ ಬುದ್ಧಿ ಐತಿ. ನಡಿ ಯೋಚನೆ ಮಾಡೋಣ ಏನು ಮಾಡೋದು ಅಂತಾನ. ಬುದ್ಧಿ ಇದ್ದಿದ್ರೆ ಹಿಂಗೆ ಯಾಕೆ ನಾವು ಮೂರು ತಿಂಗಳು ಅವನಿಗೆ ಬಿಟ್ಟು ಮೋಸ ಹೋಗ್ಬೇಕಾಗಿತ್ತು ಹೇಳು? ನನ್ನ ಮಾತು ಕೇಳ್ದೆ ನೀನು? ಮೋಸ ಮಾಡ್ತಾನೆ ಬೇಡ ಕಣೆ, ಉಪ್ಪಿನಕಾಯಿ ಮಾಡೋದು ಮೊದಲು ನಮ್ಮ ದುಡ್ಡು ಕೊಟ್ಟು ಆಮೇಲೆ ಲೋಡ್ ಮಾಡ್ಸೋಣ ಅಂತಂದ್ರೆ ನೀನು ಕೇಳಲಿಲ್ಲ. ಬಿಡಿ ಎಲ್ಲಿಗೆ ಹೋಗ್ತಾನೆ ಅಂತಂದೆ. ಈಗ ನೋಡು ನಮಗೂ ಏನು ಬುದ್ಧಿ ಇಲ್ವಾ ಅಂತೀಯ? ಬುದ್ಧಿ ಇದ್ದಿದ್ರೆ ಹಂಗೆ ಯಾಕೆ ಮಾಡ್ತಿದ್ದೆ ಹೇಳು? ನನ್ನ ಮಾತು ಕೇಳ್ತಿದ್ದೆ ನೀನು? ಈಗ ಈ ಸೂಜಿ ಮಲ್ಲಿ ಅಂತರ ಹತ್ರ ಕಾಲಿಡ್ದು ಬೇಡ್ಕೊಂಬಂಗಾಗೈತೆ. ಕಾಲಿಡ್ದು ಬೇಡ್ಕೊಂಡ್ರು ನಮ್ಮ ಕೆಲಸ ಆಗಂಗಿಲ್ಲ. ನೋಡು ನಮ್ಗೆ ಅಂತ ಪರಿಸ್ಥಿತಿ ಬಂದೈತಿ. ನಮಗೆ ಯಾರಾಗಲ್ವೋ, ನಾವು ಯಾರಿಗಿನ್ನ ಮೇಲ್ ಬೆಳಿಬೇಕು, ಯಾರನ್ನ ತುಳಿಬೇಕು ಕೇಳಕ್ಕೆ ಅಂತಾನ ಉಪ್ಪಿನಕಾಯಿ ವ್ಯಾಪಾರ ಶುರು ಮಾಡಿದ್ವೋ ಅಂತ ಮುಂದೆ ನಾವು ಕೈ ಚಾಚಂಗಾಯ್ತು. ನಾವೊಂದೇಟು ಬುದ್ಧಿವಂತರಾಗಿ ಯೋಚನೆ ಮಾಡಿರಾಗಿದ್ರೆ ಇಂಥ ಪರಿಸ್ಥಿತಿ ನಮಗೆ ಗೊತ್ತಾನೆ ಇರಲಿಲ್ಲ. ಏನ್ ಮಾಡೋದು? ಎಲ್ಲ ನಮ್ಮ ಮನೆ ಬರ. ನಡಿ ಹೋಗೋಣ, ಮಂತಕ್ಕೆ ಹೋಗಿ ಊರಿಗೆ ಹೋಗೋಣ. ಮತ್ತು ದುಡ್ಡಿಗೆ ಏನೇ ಮಾಡ್ತೀಯಾ? ಏನು ಮಾಡೋದು? ಈ ತಿಂಗಳು 10,000 ಬಡ್ಡಿ ಕಟ್ಬೇಕಲ್ಲ. ನಮ್ಮ ಅಪ್ಪನ ತಾಗೆ ಇಸ್ಕೊಂಡು ಹೋಗ್ತೀನಿ. ನಮ್ಮ ಅಮ್ಮನ ಕೇಳ್ತೀನಿ. ನಮ್ಮ ಅಮ್ಮನ ತೆಗಿದ್ರೆ ಇಸ್ಕೊಂಡು ಹೋಗ್ತೀನಿ, ಇಲ್ದಿದ್ರೆ ನಮ್ಮ ಅಪ್ಪನ ತಾಗೇನೆ ಕೇಳಿ ಇಸ್ಕೊಂಡು ಹೋಗ್ತೀನಿ. ಇನ್ನೇನು ಮಾಡೋದು? ಆಮೇಲೆ ಅವ್ನು ಬಂದು ಗಲಾಟೆ ಮಾಡಿರಿ ಯಾರಪ್ಪ. ನಡಿ. ಓ ಏನಮ್ಮ ಗೌರಮ್ಮ ನೇತ್ರಮ್ಮ ಇಬ್ರು ಒಂದೇ ಸಲ ಬಂದ್ಬಿಟ್ಟಿದ್ದೀರಾ? ಯಾವಾಗ ಬಂದ್ರಿ? ಕಾಣಿಸ್ಲೇ ಇಲ್ಲ. ಮನೆಗೆ ಬಂದಿದೆ? ಇಲ್ಲ ಕಣ್ತಿಮ್ಮಜ್ಜಿ, ಬಂದಿದ್ವಿ. ನೀನು ಇರಲಿಲ್ಲ. ನೀನು ಎಲ್ಗೆ ಹೋಗಿದ್ದ ಏನೋ, ಅದಕ್ಕೆ ನಿನ್ನ ಕಣ್ಣಿಗೆ ಬಿದ್ದಿಲ್ಲ. ನೇತ್ರ ಮಂತಕ್ಕೂ ಬಂದಿದ್ಲು. ನೇತ್ರ ಈಗ ಬರ್ತಾ ಇದ್ದೀರಾ? ಸರಿ ಸರಿ ಹೋಗ್ರಿ ಮಂತಕ್ಕೆ. ಎಲ್ಲೇ ನೇತ್ರಮ್ಮ ಹುಡುಗರು ಕರ್ಕ ಬರಕ್ಕಿಲ್ಲ. ಯಾವಾಗ ಬಂದ್ರು ಒಬ್ಳೇ ಬತ್ತೀಯಮ್ಮ ಕೈ ಅಲ್ಲಾಡಿಸ್ಕೊಂಡು. ನಿನಗೆ ಆ ಹುಡುಗನ ಕರ್ಕ ಬರೋದೇ ಭಾರ. ಅಜ್ಜಿ ಸುಮ್ಮನೆ ಹೋಗು, ನನ್ನ ತಲೆ ತಿನ್ಬೇಡ. ನನಗೀಗಲೇ ತಲೆ ಕೆಟ್ಟಂಗಾಗೈತಿ. ನೀನು ಅಂತದ್ರಾಗೆ ಸುಮ್ಮನೆ ಏನೇನೋ ಬಂದು ನನಗಿನ್ನ ಸಿಟ್ಟು ತರಿಸ್ಬೇಡ. ತೆಂಗಿನಕಾಯಿ ತಗೊಂಡೋಗಕ್ಕೆ ಬಂದೆ? ತಗೊಂಡೋಗು. ಕಿತ್ತಿಲ್ವೇನ ನಿಮ್ಮ ಅಪ್ಪಯ್ಯ? ವಾಲ್ತಾಗಿರ್ಬೇಕೇನ? ಹೋಗಿ ನೀನು ಹೋಗಿ ತಾಂಬ. ಮನೆಗೆ ಯಾರು ಇಲ್ಲ, ರಾಜಾನು ಎಲ್ಗೋ ಹೋಗ್ಯವನೇ. ಅವನು ಎಲ್ಲೋ ಕೆಲಸದ ಮೇಲೆ ಹೋಗಿ ತರಕ್ಕಾಗಲ್ಲ. ತಿಮ್ಮನು ಇಲ್ವೇನ? ಅವನು ಪಾಪ ಸಾಕಾಗಿರ್ತಾನೆ, ಮನೆ ಕೆಂಪಂತ ತರಕ್ಕಾಗಲ್ಲ. ನೀನೇ ಹೋಗಿ ಚಿಲ್ದಾಗಿ ಓದ್ಕೊಬರೋದು ನಿಮ್ಮ ಅಪ್ಪ ಹೇಳಿ. ಅಯ್ಯೋ ಇದೇನೇನಿತ್ರ? ಅಯ್ಯೋ ಇವಜ್ಜಿ ನೀನೊಂದು ಹೇಳಿರಿ, ಇವಜ್ಜಿ ಅಂತ ತಿಳ್ಕೊಂಬತ್ತೆ. ತೆಂಗಿನಕಾಯಿ ತಗೊಂಡೋಗಿ ಬಂದಿದ್ಯಾ ಅಂಬುತ್ತೆ. ನಡಿ. ಅಯ್ಯೋ ಎಲ್ಲರಿಗೂ ಗೊತ್ತಿರೋದೆ, ನಡಿ. ಯಾತನ ಮಾತಾಡ್ಕೊಂಬೇಡ, ನಮ್ಗೇನಾಗಣ. ನಾವೊಂದು ಹೇಳಿರ ಅದೊಂದು ಹೇಳುತ್ತೆ. ಯಾತ ಗೊಣಿಕೆಂತ ಇದ್ದಿ? ಯಾತೆ ನಿನ್ ಕೈಲಿ ಹೋಗಕ್ಕಾಗಲ್ವೇ ಹೊಲ್ತಕ್ಕೆ? ಹೋಗು. ಇವಳ ಇದ್ರಲ್ಲ ಗೌರಿ, ಅವಳು ಕರ್ಕೊಂಡೋಗು. ಅವಳೊಂದು ಚೀಲ ಓದ್ಕೊಬತ್ತಾಳೆ, ನೀನೊಂದೆರಡು ಓದ್ಕೊಂಬ. ಇಬ್ರು ಒಂದು 10 ಕಾಯ ಚೀಲ ತುಂಬ್ಕೊಂಡು ತಾಂಬರ್ರಿ. ನಮ್ಮ ಮನೆಗೂ ಆಗ್ತವೆ. ನೀನು ಒಂದ್ ದಿವಸ ಊರಿಗೆ ತಗೊಂಡೋಗಿವಂತೆ. ಪಾಪ ನಿಮ್ದು ತೆಂಗಿನ ತೋಟಗೆ ಆತು ಇಲ್ಲ ಅಲ್ವಿ? ನಾನೇ ಕೂತ್ಕೊಬರೋಣ ನಿಮ್ಮ ಮನೆ ಕಾಯಿನ? ನೀನೇ ಹೋಗಿ ಓದ್ಕೊಂಬರೋಗು, ಸುಮ್ಮನೆ ತಲೆ ತಿನ್ಬೇಡ. ಏನೇ ಗೌರಿ, ನಿನಗೂ ಕೊಡ್ಬೇಕಾ ಕಾಯ? ಏನೋ ನೇತ್ರಮ್ಮ ನಮ್ಮ ಮನೆ ಮಗಳು ಕೊಡ್ತೀವಿ, ನಿನ್ಗೆ ಹೆಂಗೆ ಕೊಡೋಕ್ಕಾಗುತ್ತೆ? ಹೋಗು ನಿಮ್ಮ ಅಮ್ಮನ ತೆಗಿಸ್ಕೊ ಹೋಗು. ಕೆಂಚಮ್ಮ ಎಲ್ಲಾನ ಕುಡಿಕೆ ಬಂದಿರ್ತಾಳೆ, ಎಲ್ಲಾನ ಸೌದಿ ಪದಿ ಹೋದವ ಬಿದ್ದವ ಎಲ್ಲಾನ. ಹೋಗಿ ತಗೊಂಡೋಗು, ಯಾರು ಬೇಡ ಅಂತಾರೆ. ಇಲ್ಲಾಂದ್ರೆ ದುಡ್ಡು ಕೊಟ್ಟು ನಮ್ಮ ಮನೆಗೇನೆ ತಗೊಂಡೋಗು. ಕಿರಾನ ಪುಕ್ಸಟ್ಟೆ ಕೊಡಕ್ಕೆ ಏನಿದೇನೆ ತೋಟ ತಪ್ಪನ ಛತ್ರ ಅಲ್ಲ ಕಣಮ್ಮ. ಹೋಗು. ನೀನೇನು ಹೋಗ್ದಿರೋ ಹೊಟ್ಟೆ ಹೊತ್ತು ನೇತ್ರನೇ ಓದ್ಕೊಬತ್ತಾಳೆ. ಹೋಗಿ ನೇತ್ರ ಹೋಗಿ ನಿಮ್ಮ ಅಪ್ಪನ ತಲೆಗೆ ಒಂದು 10, ನೀನು ಒಂದು 10 ತೋರಿಸ್ಕೊಂಬ. ಏನು ಇವ್ರು ಗೌರಿನ ಕರ್ಕೊಂಡೋಗಿ ಅವಳಿಗೆ ಪುಕ್ಸಟ್ಟೆ ಕಾಯಿ ಕೊಡ್ಬೇಕಂತೆ. ಏನು ಓದ್ಕೊಂಬಂದ್ರೆ ಏನು ಸವಿತಾಳೆ ನಮ್ಮಂಗೆ ಆಡ್ತಾಳೆ. ತೀರಾ ಏನೋ ಒಂದು ಕಾಯಿ ಕೇಳಿದ್ರೆ ಕೊಡ್ಬೋದು. 10 ಕಾಯಿ ಯಾರು ಪುಕ್ಸಟ್ಟೆ ಕೊಡ್ತಾರೆ? ತಿಮ್ಮಜ್ಜಿ, ನಾನೇನು ಕಾಯಿ ಕೇಳಿನ ನಿನಗೆ?
ನನಗೆ ಕಾಯಿನೂ ಬೇಡ ಎಂಥದ್ದು ಬೇಡ, ಹೋಗು ಸುಮ್ಮನೆ. ಪುಕ್ಸಟ್ಟೆ ಕಾಯಿನೂ ಬೇಡ, ಯಾರು ಬೇಡ. ನಿನ್ನ ಕಾಯಿ ಯಾವಳಿಗೆ ಬೇಕಾಗೈತಿ? ನಾವು ಬಂದಿರೋದು ಬೇರೆ ಸಮಸ್ಯೆ. ನಮ್ದು ಅಲ್ಲಿ 30,000 60,000 ಗಟ್ಟಲೆ ಹೋಗ್ತೈತಿ. ಇನ್ನ ಈ ಕಾಯಿ ತಗೊಂಡು ಏನು ಮಾಡ್ತೀವಿ? ಏನು ಅವನೇನು 10 ರೂಪಾಯಿ ಕೊಟ್ಟರೆ ಸಾಕು, ಮಸ್ತ್ ಸಿಗ್ತಾವ ಕಾಯಿ. ನಡಿಯೇನಿ ಹತ್ರ ಸುಮ್ಮನೆ. ಈ ವಜ್ಜಿದೆ ಏನು ತಲೆ ತಿಂಬುದು ಬಂದಿಲ್ಲ. ನಡಿಯಮ್ಮ ಸುಮ್ಮನೆ. ಎಲೆ ಸಿಟ್ಟು ಬಂತೇನೋ ಈ ಗೌರಿಗೆ, ಕಾಯಿ ಕೊಡಲ್ಲ ಅಂದಿದ್ಕೆ. ಒಂದು ಕೊಡ್ತೀನಿ ಅಂತ ಹೇಳಿದೀನಿ. ನೀನು ಇವಳಿಗೇನು ಕೇಳಿದಷ್ಟು ಕೊಡ್ಬೇಕಾಗಿತ್ತೇನು? ಬಿಡು, ನನಗೇನಂತ. ಸರಿ ಕಣೆ ನೇತ್ರ, ನಾನು ಮಂತಕ್ಕೆ ಹೋಗಿ ನಮ್ಮ ಅಮ್ಮಗೆ ಹೇಳಿ ಬರ್ತೀನಿ. ಊರಿಗೆ ಹೋಗೋಣ. ಹೊರಡು ನೀನು ಅಷ್ಟೇನೆ. ಏನೋ ದುಡ್ಡು ಗಿಡ್ಡು ಇಸ್ಕೋಬೇಕು ಅಂದಲ್ಲ, ಇಸ್ಕೊಂಡು ಹೊರಡು ಹೋಗೋಣ ಬೇಗ. ಸರಿ ಆಯಿತು, ಹೋಗಿ ಬರೋ. ನಾನು ಹಂಗೆ ಹೊರಟಿರ್ತೀನಿ, ಹೋಗೋಣ ಬೇಗ ಊರಿಗೆ. ಏನು ಮಾಡೋದಪ್ಪ ಈಗ? ನಮ್ಮಮ್ಮನೇ ಕೇಳಬೇಕು ಅಷ್ಟೇನೆ. ನೇತ್ರಮ್ಮ, ಯಾತ ಕೇಳಬೇಕು ಸೂಜಿನ ಅಂತ ಹೇಳ್ತಿದ್ದೆ, ಕೇಳ್ಕೊಂಬಂದೆ. ಏನಾಯ್ತು? ಯಾತು ಅಂತಾನು ಹೇಳಿಲ್ಲ. ಅಮ್ಮ, ನಾನೊಂದು ಸಮಸ್ಯೆಗೆ ಸಿಗಾಕೊಬಿಟ್ಟಿದ್ದೀವಿ. ನಾನು ಗೌರಿನು ಉಪ್ಪಿನಕಾಯಿ ಮಾಡ್ತಿದ್ವಲ್ಲ, ಓನರು 3 ತಿಂಗಳದ ದುಡ್ಡು ಕೊಡ್ದಲ್ಲೇ ಯಾಮಾರಿಸ್ಬಿಟ್ಟಿದ್ದಾನೆ ನಮ್ಮನ್ನು. ಅದಕ್ಕೆ ಸೂಜಿಗೆ ಅವ್ರ ಸೂಜಿ ಓನರ್ ಗೊತ್ತಲ್ವಾ, ಅವ್ರ ಓನರ್ಗೆ ಹೇಳಿ ನಮ್ಗೇನಾದರೂ ಸಹಾಯ ಮಾಡೋಕ್ಕೆ ಹೇಳ್ತಾಳೆ ಅಂತನ ಕೇಳ್ಕೊಂಬರೋಕೆ ಹೋಗಿದ್ವಿ. ಆ ಮಲ್ಲಿ ಮೂಲಕ ಹೇಳ್ಸಿ ಏನಾದರೂ ಸಹಾಯ ಮಾಡಲಿ ಅಂತ ಕೇಳ್ಕೊಂಡ್ವಿ. ಆದರೆ ಯಾಕೆ? ಆದ್ರೆ ಏನಾಯ್ತು? ಏನಂದ್ಲು ಸೂಜಿ? ಅಯ್ಯೋ ದೇವ್ರಿ, 3 ತಿಂಗಳದ ಮೋಸ ಮಾಡ್ಯವನ ಅವನು, ಉಪ್ಪಿನಕಾಯಿ ಅವನು. ಅವ್ನ ಮನೆ ಹಾಳಾಗೋಗ. ಅವನ್ ತಕ್ಕೆ ನೀವು ತಕೊಂಬಕ್ಕೋದ್ರಿ. ಈ ಸೂಜಿ ನೋಡು, ತಿಂಗಳ ಹಚ್ಕೊಟ್ಟ ಕೊಡ್ತಾನಂತೆ. ಮಸ್ತ್ ದುಡ್ಡು ಮಾಡ್ಯವಳು. ನೀವೇನಮ್ಮ, ಏನಪ್ಪ ಅಷ್ಟೆಲ್ಲ ಓದಿ ಅಷ್ಟೆಲ್ಲ ಬುದ್ಧಿವಂತರು ಇದ್ರು ನೀವು ಏನು ಮಾಡೋಕ್ಕೆ ಆಗ್ತಾ ಇಲ್ವಲ್ಲ ನೇತ್ರಮ್ಮ? ಏನು ಮಾಡೋದಮ್ಮ, ಜಾಸ್ತಿ ದುಡ್ಡು ಕೊಡ್ತಾನೆ ಅಂತ ನಾವು ಅವನಿಗೆ ಉಪ್ಪಿನಕಾಯಿ ಮಾಡಿಕೊಟ್ವಿ. ಆದರೆ ಅವನು ಜಾಸ್ತಿ ದುಡ್ಡಿರಲಿ, ಕರೆಕ್ಟ್ ರೇಟನ್ನು ಕೊಡಲಿಲ್ಲ ನಮಗೆ. 3 ತಿಂಗಳು ದುಡ್ಡು ಕೊಡ್ಬೇಕು, 60,000 ರೂಪಾಯಿ ಬರಬೇಕು. ಏನು ಮಾಡೋದು ಅನ್ನೋ ಚಿಂತೆ ಆಗೈತಿ ಈಗ. ಹೌದಾ? ಅಯ್ಯೋ, ಅಲ್ಲಿಗೆ ಹೋಗ್ರಿ. ಅದೇಲೋ ಬೆಂಗಳೂರಿಗೆಲ್ಲ ಫ್ಯಾಕ್ಟ್ರಿ ನೋಡಿದ್ವಿ ಅಂದಲ್ಲ, ಅಲ್ಲೇ ಹೋಗಿ ಅದೇನು ಎತ್ತ ಅಂತನ ಹೋಗಿ ವಿಚಾರಿಸ್ಕೊಂಡು ನಮ್ಮ ದುಡ್ಡು ನಮಗೆ ಕೊಡಪ್ಪ ಅಂತೇಳಿ ಇಸ್ಕೊಂಬರ್ರಿ ಹೋಗಿ. ನೀನು ಗೌರಿನು ಯಾಕೆ ಅದು ಆಗಲ್ವೇ? ಹೋಗೋಕ್ಕಾಗಲ್ವೇ? ನೋಡಿದ್ದೀರ ತಾನೇ ಫ್ಯಾಕ್ಟ್ರಿನ ಎಲ್ಲೈತಿ ಅಂತಾನ? ನೋಡಿದೀವಮ್ಮ, ಆದರೆ ಅಲ್ಲಿ ಹೋದಾಗ ಏನಾಗುತ್ತೋ ಏನೋ ಅಂತ ಭಯವಾದಂಗಾಗುತ್ತೆ. ಗೌರಿ ಬೇರೆ ಎದುರಿಸ್ತಾಳೆ. ಆಮೇಲೆ ಅಲ್ಲಿ ಹೋದಾಗ ನಮ್ಮನ್ನು ಏನೋ ನೀವು ಮಾಡಿದ್ರೆ ದುಡ್ಡಿಗೋಸ್ಕರ ಬಂದಿದೆ ಅಂತಾನ ಎದುರಿಸ್ತಾ ಇದ್ದಾಳೆ. ಅದಕ್ಕೆ ಇಲ್ಲಿಂದನೇ ಯಾರಾದ್ರೂ ಗೊತ್ತಿರೋನ್ನ ಇಟ್ಕೊಂಡು ಹೆಂಗಾದ್ರೂ ಮಾಡಿ ವಸೂಲಿ ಮಾಡ್ಕ್ಯಾನ ಅಂತ ನೋಡ್ತಾ ಇದ್ದೀನಿ. ಆದರೆ ಅದೇ ಯಾಕೋ ಯಾವುದೂ ಕೆಲಸ ಮಾಡ್ತಾ ಇಲ್ಲ, ಕೆಲ್ಸಕ್ಕೆ ಬರ್ತಿಲ್ಲ. ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಅಮ್ಮ, ನನಗೊಂದು ಸಹಾಯ ಮಾಡಮ್ಮ, ನಾನೊಂದು ತೊಂದರೆಯಲ್ಲಿ ಸಿಗಾಕೊಂಡ್ಬಿಟ್ಟಿದ್ದೀನಿ. ಏನು ಹೇಳಮ್ಮ, ಏನು ಮಾಡಬೇಕು? ಏನು ಸಹಾಯ ಮಾಡಬೇಕು? ಏನು ತೊಂದರೆ ಆಯಿತು ನಿನಗೀಗ? ಅದೊಂದೇ ತಾನೇ? ಬಿಡು, ನಿಧಾನಕ್ಕೆ ನೋಡ್ಕೊಂಡು ನಿಮ್ಮ ಅಪ್ಪಗೆ ಹೇಳುವಂತೆ. ಏನಾದರೂ ಮಾಡಿ ಆ ದುಡ್ಡು ಹೆಂಗಾದ್ರೂ ಮಾಡಿ ಆ ಉಪ್ಪಿನಕಾಯಿ ಓನರ್ ಹತ್ರ ಕಿತ್ಕೊಂಬಂಗೆ ಮಾಡೋಣ. ಏನು ಮಾಡೋದು ಅಂತ ಗೊತ್ತಾಗ್ತಿಲ್ವಲ್ಲಮ್ಮ. ಬೆಂಗಳೂರಾಗೆ ನಮಗೂ ಯಾರೋ ಅಂತ ದೊಡ್ಡವ್ರು ಯಾರು ಪರಿಚಯ ಇಲ್ಲ ನಿಮ್ಮ ಅಪ್ಪಗೂ. ನೋಡೋಣಿರೋ ನಿಮ್ಮ ಅಪ್ಪ ನಿಮ್ಮ ಅಣ್ಣಗೆ ಬರಲಿ. ಅಯ್ಯೋ, ಅವ್ರೇನು ಮಾಡ್ತಾರಮ್ಮ, ಅವ್ರೇನು ಮಾಡೋಕ್ಕಾಗಲ್ಲ. ನನಗೆ ಒಂದು 10,000 ದುಡ್ಡು ಬೇಕಾಗಿತ್ತು. ಅದಕ್ಕೆ 10,000 ದುಡ್ಡು ಕೊಡು, ತಗೊಂಡು ಹೋಗ್ಬೇಕು. ಇವತ್ತೇ ಹೋಗ್ಬೇಕು ನಾವು. ಗೌರಿನೂ ಬರ್ತೀನಿ ಅಂತ ಹೇಳವಳೆ. ಅದಕ್ಕೇ ನಮ್ಗಿರೋಕ್ಕಾಗಲ್ಲ, ಹೋಗಲೇಬೇಕು. ಒಂದು 10,000 ದುಡ್ಡು ಕೊಡು. 10,000 ದುಡ್ಡಾ? ಯಾಕೆ? ಏನೈತೆ ಅಂಥದ್ದು? ಏನಾಯ್ತು? 10,000 ದುಡ್ಡು ಯಾಕೆ ಬೇಕು ಇವಾಗ? ಅಯ್ಯೋ, ನಿನ್ನ ಹತ್ರ ಏನು ಮುಚ್ಚು ಮರೆ. ಅದೇನು ಗೊತ್ತೇನಮ್ಮ, ಉಪ್ಪಿನಕಾಯಿ ಓನರ್ ಕೊಟ್ಟಿಲ್ವಲ್ಲ ದುಡ್ಡ. ಅದಕ್ಕೆ ನಾವು ಒಬ್ಬನ ಹತ್ರ ಬಡ್ಡಿಗೆ ದುಡ್ಡು ತಗೊಂಡಿದ್ದೆ, ಅದು ಮೀಟ್ರ್ ಬಡ್ಡಿಗೆ. ಅದಕ್ಕೆ ಇವಾಗ 10,000 ಬಡ್ಡಿ ಕಟ್ಟಬೇಕು. ಕೊಟ್ಟಿಲ್ಲ ಅಂದರೆ ಅವ್ನು ಬಂದು ಮನೆ ಮುಂದೆ ಗಲಾಟೆ ಮಾಡ್ತೀನಿ ಅಂತ ಬೇರೆ ಹೇಳವನೆ. ಅವ್ನು ಬೇರೆ ದೊಡ್ಡ ರೌಡಿ ಇದ್ದಂಗಿದ್ದಾನೆ. ಅದಕ್ಕೆ ಅವನ ಹತ್ರ ದುಡ್ಡು ತಗೊಂಡಿದ್ದೆ. ಮುಂದಿನ ತಿಂಗಳು ಕೊಟ್ಟರೆ ಆಯಿತು, ಉಪ್ಪಿನಕಾಯಿ ಓನರ್ ಕೊಡ್ತಾನಲ್ಲ ಅಂತಾನೆ. ಆದರೆ ನನ್ನ ಮಗ ಈ ಥರ ಮೋಸ ಮಾಡಿಬಿಟ್ಟ. ಈಗ ಅದಕ್ಕೆ 10,000 ಬಡ್ಡಿ ಕಟ್ಟಕ್ಕೆ ನಂತ 1 ರೂಪಾಯಿನೂ ದುಡ್ಡಿಲ್ಲ. ನಿಂತಾಗಿದ್ರೆ ಕೊಡಮ್ಮ. ಹೌದಾ? ಅಯ್ಯೋ ದೇವ್ರೆ, ಅಲ್ಲ ನೀನು ಮೀಟ್ರ್ ಬಡ್ಡಿಗೆ ಸಾಲ ಯಾಕಮ್ಮ ತಾಂಡೆ? ಎಷ್ಟು ತಗೊಂಡಿದ್ಯಾ? 50,000. ಅವನು 50,000ನ ಮೀಟ್ರ್ ಬಡ್ಡಿಗೆ? ಅಯ್ಯೋ ಅಯ್ಯೋ, ನಿನ್ಗೇನು ಬುದ್ಧಿ ಆಯಿತೋ ಇಲ್ವೋ? ಇದೇನೇನೆ ಹತ್ರಮ್ಮ ಹಿಂಗೆ? ಅಯ್ಯಪ್ಪ, ನಮಗೆ ಭಯವಾದಂಗೆ ಆಗುತ್ತಲ್ಲೇ. ಅಲ್ಲ, ಮಾಮೂಲಿ ಬಡ್ಡಿ ದುಡ್ಡು ಕೊಡೋಕ್ಕೇನೆ ಎಷ್ಟು ಪರದಾಡ್ತಾರೆ ಜನಗಳು. ಅಂಥದ್ರಾಗೆ ನೀನು ಮೀಟ್ರ್ ಬಡ್ಡಿಗೆ ದುಡ್ಡು ತಗೊಂಡಿದ್ಯಾ ಸಾಲನ? ಹೇಳ ಮಾತಾ, ನಿನ್ಗೇನು ಬುದ್ಧಿ ಆಯಿತೋ ಇಲ್ವೋ? ಅಯ್ಯೋ ಅಮ್ಮ, ಈಗ ಅದೆಲ್ಲ ಹೇಳ್ಕೊಂಡು ಕುಕ್ಕಮ್ಮಕ್ಕೆ ನನಗೆ ಟೈಮ್ ಇಲ್ಲ. ನನಗೆ 10,000 ದುಡ್ಡು ಕೊಡು ಅಷ್ಟೇ, ತಗೊಂಡು ಹೋಗ್ತೀನಿ ಬೇಗ. ಮನೆಯಾಗಿ ಇವಾಗ 1 ರೂಪಾಯಿನೂ ದುಡ್ಡಿಲ್ಲ ಕಣಮ್ಮ. ಖರ್ಚಿಗೆ ಅಂತ ಒಂದು 2,000 ಇರಬೇಕೇನೋ ಮನೆ ಖರ್ಚಿಗೆ. ನೆನ್ನೆ ತಾನೇ ಇತ್ತು. ನಿಮ್ಮಪ್ಪಯ್ಯ ಏನಕ್ಕೋ ತಗೊಂಡೋತು, ಬ್ಯಾಂಕಿಗೆ ಏನೋ ಕಟ್ಟಬೇಕು, ಹೊಲದ ಮೇಲೆ ಸಾಲ ತಗೊಂಡಿತ್ತಲ್ಲ, 10,000 ಏನೋ ಕಟ್ಟಬೇಕು ಅಂತ ಹೇಳಿ ನೆನ್ನೆ ತಗೊಂಡೋತು. ಈಗ ಅಡಿಕೆದು ಯಾವುದು ಬಂದಿಲ್ಲ. ಒಟ್ಟಿನಾಗ ಇವಾಗ ಮನೆಯಾಗ ದುಡ್ಡಿಲ್ಲಮ್ಮ. ಇನ್ನೊಂದು ವಾರ ಹೋದ್ರೆ ಅಡಿಕೆವನು ಕೊಡಬೇಕು ಅಂತ ಹೇಳ್ತಿತ್ತು ನಿಮ್ಮ ಅಪ್ಪಯ್ಯ. ಕೊಟ್ಟಿದ್ರೆ ಕೊಡ್ತಿದ್ದೀನಿ. 1 ವಾರ ತಡ್ಕೊಂಬಕ್ಕಾಗುತ್ತಾ? 1 ವಾರ ಬಿಟ್ಟು ಬಾ, ಕೊಡ್ತೀನಿ.
ಇನ್ನೂ ಒಂದು ವಾರನ? ಅಯ್ಯೋ ಆಗಲ್ಲಮ್ಮ. ಈಗ ನಾಳೆನೇ ಬಂತು ಅವ್ರಿಗೆ ಕೊಡೋದು. ಇವತ್ತು ಕೊಡ್ಬೇಕಾಗಿತ್ತು ಬಡ್ಡಿನ. ಇವತ್ತು ನಾನು ಇಸ್ಕೊಂಡೋಗಿ ನಾಳೆ ಕೊಡೋಣ ಅಂತಾನ ಅಂದ್ಕೊಂಡಿದ್ದೆ. ನೀನು ನೋಡಿದ್ರೆ ಹಿಂಗೆ ಹೇಳ್ತಾ ಇದೆಯಲ್ಲಮ್ಮ. ಏನಮ್ಮ ಮನೆಗೆ 10,000 ದುಡ್ಡು ಇಟ್ಕೊಂಡಿಲ್ವಾ ನೀನು? ಹೇಳತ್ತ ಏನಮ್ಮ ನಿನ್ನ ಮಗಳು ಕಷ್ಟದಲ್ಲಿದ್ದಾಳೆ ಅಂತಂದ್ರೆ ದುಡ್ಡು ಕೊಡೋಕೆ ಹಿಂದೆ ಮುಂದೆ ನೋಡ್ತೀಯ? ಏನು ಸುಳ್ಳು ಹೇಳ್ತಾ ಇದೆಯಾ ಹೆಂಗೆ? ನಾನು ಯಾಕಮ್ಮ ಸುಳ್ಳು ಹೇಳೋಣ ಹೇಳು? ಈಗ ಅಷ್ಟೊಂದು ದುಡ್ಡು ಇಲ್ವಲ್ಲಮ್ಮ. ಇದ್ದಿದ್ರೆ ಕೊಡ್ತಿದ್ದೆ. ಏನು ಮಾಡೋದೀಗ? ಅಯ್ಯೋ ಸರಿ ಆಯ್ತು ಬಿಡು. ನಿಮ್ಮ ಅಪ್ಪಯ್ಯ ಎಲ್ಲ ಹೋಗೈತಿ. ಬಂದಮೇಲೆ ಯಾವುದಕ್ಕೂ ಹೇಳ್ಬಿಟ್ಟು 10,000 ದುಡ್ಡ ತಗೊಂಬರುತ್ತೆ ನಿಮ್ಮ ಅಪ್ಪಯ್ಯ. ಯಾವ್ದನ್ನ ನೋಡ್ಕೊಂಡು ಯಾರು ತಗೋಣ. ಇಲ್ಲಾಂದರೆ ಯಾರು ತಗೋಣ ಸಾಲಾಗಿಲ್ಲ. ನಮ್ಮೂರಾಗ ಯಾರು ಸಾಲ ಕೊಡ್ತಾರೆ? ಅಯ್ಯೋ ನಾವೇ ಸಾಲ ಕೊಡೋರಾಗಿ ಇನ್ನೊಬ್ರ ಹತ್ರ ನಾವು ಸಾಲ ಕೇಳೋದ? ಎಂಥ ಕೆಲಸ ಆಯ್ತು ನೋಡು. ಅಲ್ಲ ಇಷ್ಟು ದಿನ ಘನವಾದಂಗೆ 10,000 20,000 ದುಡ್ಡು ಮನೆಯಾಗೆ ಇರೋದು. ನೀನು ನೋಡು ಇವಾಗಲೇ ನಿಮಗೆ ಇಂಥ ಪರಿಸ್ಥಿತಿ ಬಂದೈತಿ. ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ವಲ್ಲಮ್ಮ. ಅಯ್ಯೋ ನನಗೆ ಅಂದರೆ ನೀವು ಸಾಲ ಕೊಡಲ್ಲ ಬಿಡು. ಆಯ್ತು ನಾನು ಹೋಗ್ತೀನಿ, ಏನೋ ಮಾಡ್ಕೊಂತೀನತ್ತ. ಅಯ್ಯೋ ದೇವ್ರಿ, ನಮ್ಮ ನೇತ್ರ ಸಿಟ್ಟು ಮಾಡ್ಕೊಂಡು ಹೋಗ್ತಿದ್ದಾಳಲ್ಲಪ್ಪ. ಏನು ಮಾಡೋದು? ಈ ಅಪ್ಪ ಬೇರೆ ಎಲ್ಲಿಗೋ ಹೋಗ್ತೀನಿ ಅಂತ ಹೋಯ್ತಪ್ಪ. ಅದು ಯಾವಾಗ ಬರುತ್ತೋ ಏನು ಸುಡುಗಾಡು. ಇವಳು ನೋಡಿರಿ ಅಲ್ಲಿ ಇವತ್ತೇ ಹೋಗ್ಬೇಕು, ಇವತ್ತೇ ಕಟ್ಟಬೇಕು ಅಂತಿದ್ದಾಳೆ. ಏನು ಮಾಡೋದು? ನಾನು ಆಡ್ತೀನಿ. ಅಯ್ಯೋ ಬೇಜಾರು ಮಾಡ್ಕೊಬೇಡ ಕಣೆ ನೇತ್ರಮ್ಮ. ಇದ್ದಿದ್ರೆ ಗ್ಯಾರಂಟಿ ಕೊಡ್ತಿದ್ದೆ. ಮನೆಗೆ ಒಂದು 2,000 ಐತೆ, ಅದನ್ನೇ ಕೂಡ ನೀನು ತಗೊಂಡು ಹೋಗ್ತೀಯ. 2,000 ಯಾವ ಮೂಲಿಗೆ ಆಗುತ್ತೆ? 2,000 ತಗೊಂಡು ನಾನೇನು ಮಾಡಿ? 2,000 ನನ್ನ ಹತ್ರನೇ ಐತಿ. నాకు 10,000 ಬೇಕು. ಹೋಗ್ತೀನಿ. ಸರಿ ಆಯ್ತು ಹೋಗಿ. ಇವತ್ತು ನಿಮ್ಮ ಅಪ್ಪ ಬಂದಾಗ ಹೆಂಗಾರ ಮಾಡಿ 10,000 ಹೊಂದಿಸಿ ನಾಳಿಕೋ ನಾಡ್ದನ ತಗೊಂಬಂದು ಕೊಟ್ಟು ಬರುತ್ತೆ ನಿಮ್ಮ ಅಪ್ಪ. ನೀನು ಹೋಗು, ಹುಷಾರಾಗಿ ಹೋಗು. ಎಂಥ ಕೆಲಸ ಆಯಿತು. ಇಷ್ಟು ದಿನ ಮನೆಗೆ ಗರ್ವಾದಂಗೆ ದುಡ್ಡಿರೋದು. ನಮ್ಮ ನೇತ್ರಮ್ಮ ಯಾವನಿಗೂ ಬಡ್ಡಿ ಕಟ್ಬೇಕಂತಲ್ಲ. ಈ ಪಿಳಿಗೆ ಯಾಕೆ ಬುದ್ಧಿ ಬೇಡ? ಮೀಟ್ರ್ ಬಡ್ಡಿಗೆ ಸಾಲ ತಮ್ಮ ಅಂತದ್ದು ಏನಾಗಿತ್ತು ಹೇಳತ್ತ? ಎಲ್ಲ ಬರೀ ಇಂಥ ಎಡವಟ್ಟು ಮಾಡ್ಕೊಂಬದೆ ಈ ಪಿಳ್ಳಿ.